ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ನಮ್ಮ ಚಾನೆಲ್ ಕೃಷಿ ಹೈನುಗಾರಿಕೆಯ ಜೊತೆಯಲ್ಲಿ ಸಾವಯವ ಕೃಷಿಗೂ ಉತ್ತೇಜನವನ್ನು ನೀಡ್ತಾ ಇದೆ. ಇಂದು ವ್ಯವಸಾಯವನ್ನು ಮಾಡೋದಕ್ಕೆ ರಾಸಾಯನಿಕ ಗೊಬ್ಬರ, ಔಷಧಿಯ ಸಿಂಪರಣೆಯನ್ನು ಮಾಡೋದ್ರಿಂದ ಭೂಮಿ ಮತ್ತು ಪರಿಸರ ಬರಡಾಗ್ತಾ ಇದ್ದು, 93% ಭೂಮಿ ಮತ್ತು ಪರಿಸರ ವಿಷದಿಂದ ಕೂಡಿದೆ. ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ರೈತರು ನೈಸರ್ಗಿಕವಾಗಿ ಬೆಳೆಯುವ ಗಿಡಗುಂಟೆಗಳನ್ನು ಸದ್ಬಳಕೆ ಮಾಡಿಕೊಂಡು ಹಾಗೆಯೇ ಕೊಟ್ಟಿಗೆ ಗೊಬ್ಬರವನ್ನು ಬಳಸಿ ವ್ಯವಸಾಯವನ್ನು ಮಾಡ್ತಾಯಿದ್ರು. ಆದರೆ ಈಗ ಹಿಂದಿನಂತೆ ಸಾವಯವ ಪದ್ಧತಿಯಲ್ಲಿ ವ್ಯವಸಾಯವನ್ನು ಮಾಡುವವರು ಬೆರಳೆಣಿಕೆಯಷ್ಟು ಮಂದಿ ಮಾತ್ರವೇ. ಫ್ರೆಂಡ್ಸ್, ನಾವಿಂದು ವಿಡಿಯೋ ಮಾಡ್ತಾ ಇರೋದು ಒಂದು ಹನಿ ರಾಸಾಯನಿಕ ಔಷಧಿ ಮತ್ತು ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸದೆ ನೈಸರ್ಗಿಕವಾಗಿ ಹುಟ್ಟಿದಂತಹ ಗಿಡಗುಂಟಿ, ಬಳ್ಳಿ, ಕಾಳು ಕಡ್ಡಿಯ ಗಿಡಗಳನ್ನು ಸದ್ಬಳಕೆ ಮಾಡಿಕೊಂಡು ಕೊಟ್ಟಿಗೆ ಗೊಬ್ಬರ, ಎರೆಹುಳುವಿನ ಗೊಬ್ಬರ, ಜೀವ ಅಮೃತ ಮುಂತಾದ ಸಾವಯವ ಗೊಬ್ಬರವನ್ನಾಗಿ ಮಾಡಿ ಅವುಗಳನ್ನು ತೋಟದಲ್ಲಿ ಬೆಳೆದಂತಹ ಅಡಿಕೆ, ತೆಂಗು, ಬಾಳೆಹಣ್ಣು, ಗೆಡ್ಡೆಗೆಣಸು, ತರಕಾರಿ ಗಿಡಗಳಿಗೆ ಹಾಕೋದ್ರ ಜೊತೆಯಲ್ಲಿ ವಿಶೇಷವಾಗಿ ಗದ್ದೆಯಲ್ಲಿ ಭತ್ತದ ಬೆಳೆಗೂ ಸಂಪೂರ್ಣವಾಗಿ ಸಾವಯವ ಗೊಬ್ಬರವನ್ನು ಬಳಸಿ ಇದರಿಂದ ಬೆಳೆಯಲ್ಲಿ ಅಧಿಕ ಇಳುವರಿಯನ್ನು ಗಳಿಸ್ತಾ ಇರತಕ್ಕಂತಹ ಶ್ರಮಜೀವಿ ಸಾವಯವ ಕೃಷಿಕರ ಸಾಧನೆಯ ಬಗ್ಗೆ. ಫ್ರೆಂಡ್ಸ್, ಮಿಶ್ರ ಬೇಸಾಯದಲ್ಲಿ ಸಾವಯವ ಕೃಷಿ ಪದ್ಧತಿಯಂತೆ ವ್ಯವಸಾಯವನ್ನು ಮಾಡಿ ಯಶಸ್ಸನ್ನು ಕಂಡಂತಹ ಈ ರೈತರ ಹೆಸರು ಕಪ್ಪನಪ್ಪ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಬಳಿಯ ಹುಲಸೆ ಗ್ರಾಮದವರಾದ ಕಪ್ಪನಪ್ಪ ಅವರು ಕಳೆದ 25 ವರ್ಷಗಳಿಂದ ತಮ್ಮ ತಂದೆ ತಾಯಿಯ ಜೊತೆಯಲ್ಲಿ ವ್ಯವಸಾಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಕಪ್ಪನಪ್ಪ ಅವರು 20 ವರ್ಷಗಳಿಂದಲೂ ಸಾವಯವ ಕೃಷಿ ಪದ್ಧತಿಯಲ್ಲಿ ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ. ಅವರು ಒಟ್ಟು 4.5 ಎಕರೆ ಜಮೀನಿನಲ್ಲಿ ಸಂಪೂರ್ಣವಾಗಿ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದು, ಇದರಲ್ಲಿ 3 ಎಕರೆ ತೋಟದಲ್ಲಿ ಅಡಿಕೆ, ತೆಂಗು, ಬಾಳೆ, ಹಣ್ಣು ಹಂಪಲಿನ ಗಿಡ, ಬೆಟ್ಟದ ನೆಲ್ಲಿ, ಕಹಿಬೇವು, ಮಾವು, ಹಲಸು ಸೇರಿದಂತೆ ತೋಟದೊಳಗೆ ಮಿಶ್ರ ಬೆಳೆಯಾಗಿ ಮರಗೆಣಸು, ಸುವರ್ಣಗೆಡ್ಡೆ ಇನ್ನೂ ಮುಂತಾದವನ್ನು ಬೆಳೀತಾರೆ. ಇನ್ನುಳಿದ 1.5 ಎಕರೆ ಗದ್ದೆಯಲ್ಲಿ ನಾಟಿ ತಳಿಯ ಭತ್ತವನ್ನು ಬೆಳೀತಾರೆ. ಫ್ರೆಂಡ್ಸ್, ಕಪ್ಪನಪ್ಪ ಅವರು ತೋಟದಲ್ಲಿ ನೈಸರ್ಗಿಕವಾಗಿ ಹುಟ್ಟುವ ನಾನಾ ತರಹದ ಗಿಡಗುಂಟೆಗಳನ್ನು ಬೆಳೆಯೋದಕ್ಕೆ ಬಿಡ್ತಾರೆ. ಇದರ ಜೊತೆಗೆ ಅವರು ನೈಸರ್ಗಿಕವಾಗಿ ಸಾರಜನಿಕ ಅಂಶವನ್ನು ಉತ್ಪತ್ತಿ ಮಾಡುವ ಸೆಣಬಿನ ಗಿಡವನ್ನು ಬೆಳೀತಾರೆ. ಇವೆಲ್ಲವನ್ನು ಸಕಾಲದಲ್ಲಿ ಕಡಿದು ತೋಟದಲ್ಲಿ ಕರಗೋದಿಕ್ಕೆ ಬಿಡ್ತಾರೆ. ಇದು ಸಾವಯವ ಗೊಬ್ಬರವಾಗಿ ಮಾರ್ಪಾಟಾದ ನಂತರ ಟ್ರಾಕ್ಟರ್ನಲ್ಲಿ ಉಳುಮೆಯನ್ನು ಮಾಡ್ತಾರೆ. ಇದು ತೋಟದಲ್ಲಿ ತೆಂಗು, ಅಡಿಕೆ ಇನ್ನೂ ಮುಂತಾದ ತೋಟದ ಬೆಳೆಗೆ ನೈಸರ್ಗಿಕವಾಗಿ ಗೊಬ್ಬರ ಆಗತ್ತೆ. ಅಡಿಕೆ, ತೆಂಗಿನ ಬೆಳೆಗೆ ಯಾವುದೇ ಕೀಟಬಾಧೆ ಸಮಸ್ಯೆ ಇಲ್ಲದಿರೋದ್ರಿಂದ ಔಷಧಿ ಸಿಂಪಡಣೆಯನ್ನು ಮಾಡೋದಿಲ್ಲ. ಮೊದಲೇ ಸಂಗ್ರಹ ಮಾಡಿಕೊಂಡ ಕೊಟ್ಟಿಗೆ ಗೊಬ್ಬರ, ಎರೆಹುಳುವಿನ ಗೊಬ್ಬರ, ಜೀವ ಅಮೃತ ಮುಂತಾದ ಸಾವಯವ ಗೊಬ್ಬರವನ್ನು ತೋಟದ ಬೆಳೆಗೆ ಬಳಸ್ತಾರೆ. ಸ್ನೇಹಿತರೆ, ಕಪ್ಪನಪ್ಪ ಅವರು ಗದ್ದೆಯಲ್ಲಿ ದೇಶೀಯ ತಳಿಯ ಭತ್ತವನ್ನು ಬೆಳೀತಾರೆ. ಗದ್ದೆಯಲ್ಲಿ ನೈಸರ್ಗಿಕವಾಗಿ ಹುಟ್ಟುವಂತಹ ಗಿಡಗಳನ್ನು ಬೆಳೆಯೋದಕ್ಕೆ ಬಿಡ್ತಾರೆ. ಬೇಸಿಗೆಯಲ್ಲಿ ಅಲಸಂಡೆ, ಸೆಣಬು ಮುಂತಾದ ಗಿಡಗಳನ್ನು ಬೆಳೆಯೋದಕ್ಕೆ ಬಿಡ್ತಾರೆ. ಈ ಬೆಳೆಗಳಿಂದ ಉತ್ತಮವಾದ ಆದಾಯವನ್ನು ಗಳಿಸ್ತಾರೆ. ಇವರು ಕೃಷಿ ಇಲಾಖೆ, ಸಂಘ ಸಂಸ್ಥೆಗಳಿಂದ ಹಲವು ಪ್ರಶಸ್ತಿಗಳಿಗೂ ಭಾಜನರಾಗಿದ್ದಾರೆ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೆಯುವ ಸೆಮಿನಾರ್ಗಳಲ್ಲಿ ಭಾಗವಹಿಸ್ತಾರೆ. ಕಪ್ಪನಪ್ಪ ಅವರು ಶಾಲಾ ಕಾಲೇಜುಗಳಲ್ಲಿ ಸಾವಯವ ಕೃಷಿಯ ಬಗ್ಗೆ ಉಪನ್ಯಾಸವನ್ನು ನೀಡ್ತಾರೆ. ಫ್ರೆಂಡ್ಸ್, ನಾವೀಗ ಕಪ್ಪನಪ್ಪ ಅವರ ತೋಟಕ್ಕೆ ಹೋಗಿ ಅವರು ಬೆಳೆದಿರುವ ತೋಟದ ಬೆಳೆಗಳನ್ನು ನೋಡೋಣ. ಹಾಗೆಯೇ ಭತ್ತದ ಕೃಷಿಯ ಬಗ್ಗೆಯೂ ತಿಳ್ಕೊಳ್ಳೋಣ. ಅವರಿಂದನೇ ಸಮಗ್ರ ಮಾಹಿತಿಯನ್ನು ಪಡ್ಕೊಳ್ಳೋಣ. ರೆಡಿನಾ? ಸರ್, ಇದು ಬಾಳೆ ಅಲ್ವಾ ಸರ್? ಯಾವ ಬಾಳೆ ಸರ್ ಇದು? ಏಲಕ್ಕಿ ಬಾಳೆ ಸರ್. ಏಲಕ್ಕಿ ಬಾಳೆ. ಇದಕ್ಕೇನೋ ಗೊಬ್ಬರ ಏನಾರು ಹಾಕ್ತೀರಾ? ಗೊಬ್ಬರ ಏನಿಲ್ಲ ಸರ್, ಇದಕ್ಕೆ ಜೀವಾಮೃತನೇ ಕೊಡುವಂಥದ್ದು. ಏನಿಲ್ಲ ಅಂದರೆ ಕೊಟ್ಟಿಗೆ ಗೊಬ್ಬರಗಳು
ಅದ್ರ ಜೊತೆಗೆ ಈಗ ಇದೆಲ್ಲವನ್ನು ಇನ್ನೂ ಇದು ಕ್ಲೀನ್ ಮಾಡೋಕ್ಕಾಗಿಲ್ಲ ಸರ್. ಈಗ ಕ್ಲೀನ್ ಮಾಡಿ ನೆಕ್ಸ್ಟ್ ಬೆಳೆಗೆ ರೆಡಿ ಮಾಡಬೇಕು. ಈಗ 3 ಬೆಳೆ ಆಗಿದೆ ಸರ್. ಇದು 4ನೇ ಕ್ರಾಪು, ಬಟ್ ಎಲ್ಲ ತೆಗೆದಿದೆ. ಮಳೆ ಜಾಸ್ತಿ ಆಗಿದ್ದರಿಂದ ಸ್ವಲ್ಪ ಹಾಗೆ ಸ್ಟಾಪ್ ಆಗಿದೆ ಕೆಲಸ. ಇನ್ನೊಂದು 10 ರಿಂದ 15 ದಿವಸದಲ್ಲಿ ಇದೆಲ್ಲವನ್ನು ಕ್ಲೀನ್ ಮಾಡಿ ಮತ್ತೆ ಜೀವಾಮೃತ ಎಲ್ಲ ಮಾಡಿ ಗೊಬ್ಬರಗಳನ್ನ ಕೊಟ್ಟು ರೆಡಿ ಮಾಡ್ಕೋಬೇಕಾಗಿದೆ ಸರ್. ಎಲ್ಲ ಮರಗಳಲ್ಲೂ ಕೂಡ ಬಳ್ಳಿಗಳಿದೆ. ವಿಳ್ಯದೆಲೆ ವಿಳ್ಯದೆಲೆ ಸರ್. ಜೀವಾಮೃತ ತೊಟ್ಟಿನ ಮತ್ತೆ ಕೊಡ್ಲಾ? ಹಾಂ ಕೊಟ್ಬಿಡ್ಲಾ? ಮತ್ತೆ ಬೆಟ್ಟದ ನೆಲ್ಲಿಕಾಯಿ ಗಿಡಗಳಿವೆ. ಸರ್ ಇದೆಲ್ಲ ಸಾವಯವ ಅಲ್ವಾ? ನಮ್ಮ ಏನು ಈ ಜಮೀನು ಇಲ್ಲಿರುವಂಥ ಪ್ಲಾಟ್ನಲ್ಲಿ ಟೋಟಲ್ ಆಗಿ ಆರ್ಗ್ಯಾನಿಕ್ ಇರೋದ್ರಿಂದ 100% ಆರ್ಗ್ಯಾನಿಕ್ ಮಾಡ್ತೀವಿ ಸರ್. ನೋಡಿ ಇಲ್ಲಿ ಇಂಥ ಕಳೆಗಳನ್ನೆಲ್ಲ ಒಳಗೆ ಸೇರಿಸ್ತಿದ್ದೀವಿ. ಸೆಣಬನ್ನ ಹಾಕ್ಸಿದ್ವಿ. ಸ್ವಲ್ಪ ತಡ ಆಯಿತು. ಆದರೆ ಇದು ಆ್ಯಕ್ಚುಲ್ ಬಂದು 42 ರಿಂದ 45 ದಿವಸದಲ್ಲಿ ಭೂಮಿಗೆ ಸೇರಿಸಬೇಕಿತ್ತು. ಆದರೆ ಈ ವರ್ಷ ಮಳೆ ಸ್ವಲ್ಪ ಬೇಗ ಆಗಿದ್ದರಿಂದ ನಮಗೆ ರೋಟೋವೇಟ್ರ್ ಮಾಡೋಕ್ಕಾಗಿರಲಿಲ್ಲ. ಅದು ಸ್ವಲ್ಪ ಬಿಡುವಿರೋದ್ರಿಂದ ಇವತ್ತು ನಮ್ಮ ಮಲ್ಚಿಂಗ್ ಕೂಡ ಮಾಡ್ತಾ ಇದ್ದೀವಿ ಸರ್. ನೈಸರ್ಗಿಕವಾಗಿ ಸಿಗುತ್ತೆ ನಿಮಗೆ ಇಲ್ಲಿ. ಹೌದು ಸರ್. ಈಗ ನೋಡಿದ್ರೆ ನೀವು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಜಮೀನಲ್ಲಿ ಎಷ್ಟು ವೇಸ್ಟ್ ಸಿಗ್ತಾ ಇದೆ. ಈ ವೇಸ್ಟ್ನ ಬಳಸ್ಕೊಂಡೇ ನಾವು ಗೊಬ್ಬರ ಮಾಡ್ಕೊಂಡ್ರೆ ಸಾಕಾಗಿದೆ ಸರ್. ಯಾಕೆಂದ್ರೆ ಯಥೇಚ್ಛವಾಗಿರೋದ್ರಿಂದ ಇಲ್ಲಿ ವೇಸ್ಟ್ಗಳು ಎಷ್ಟೊಂದು ಸಿಗ್ತದೆ ನೋಡಿ. ಇದನ್ನೇ ಭೂಮಿಗೆ ಸೇರಿಸ್ಕೊಂಡ್ರೆ ಸಾಕು. ನಾವು ಹೆಚ್ಚುವರಿ ಏನು ಅಡಿಷನಲ್ ಆಗಿ ಏನು ಕೊಡಬೇಕಾದಂಥ ಅನಿವಾರ್ಯತೆ ಏನು ಇರೋದಿಲ್ಲ ಸರ್. ಹಾಗಾಗಿ ಇದಕ್ಕೆ ಗೊಬ್ಬರ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮಲ್ಲೇ ಉತ್ಪತ್ತಿ ಆಗೋದ್ರಿಂದ ಇದಕ್ಕೆ ಗೊಬ್ಬರ ನಮಗೆ ಹೊರಗಡೆಯಿಂದ ತಂದು ಕೊಡೋ ಪ್ರಮೇಯ ಏನು ಬರೋದಿಲ್ಲ ಸರ್. ಆದರೂ ಕಾಂಪೋಸ್ಟ್ ಗೊಬ್ಬರ ಅನ್ನೋದನ್ನು ಈ ಗಿಡಗಳಿಗೆ ಬಳಕೆ ಮಾಡ್ತೀವಿ. ಗಿಡದಲ್ಲಿ ಏನು ಅಂಶ ಭೂಮಿಗೆ ಸಿಗುತ್ತೆ ಸರ್ ಇದು? ಇದು ಒಳ್ಳೆ ಪಾಯಿಂಟ್ ಸರ್. ಏನಂದರೆ ಈಗ ನಾವು ಈ ಸೆಣಬು ಬೀಜ ಎರಚಿದಂಥ ಸಂದರ್ಭದಲ್ಲಿ 42 ರಿಂದ 45 ದಿವಸ ಏನು ಹೇಳಿದೆ, ಆ ಟೈಮ್ನಲ್ಲಿ ಇದರ ಬೇರ್ನಲ್ಲಿ ರೈಸೋಬಿಯಂ ಗಂಟುಗಳು ಬರ್ತವೆ ಸರ್. ಅದು ಸಾರಜನಕ. ಇದು ನ್ಯಾಚುರಲ್ ಆಗಿ ನಮಗೆ ಸಾರಜನಕ ಸಿಗುವಂಥದ್ದು ಸರ್. ಅದನ್ನು ಏನು ಮಾಡ್ತೀವಿ, ಆ ಟೈಮಿಗೆ ನಾವು ಭೂಮಿಗೆ ಸೇರಿಸೋದ್ರಿಂದ ನಮಗೆ ಸಾರಜನಕದ ಕೊರತೆನ ನೀಗಿಸ್ಕೋಬೋದು ಸರ್. ಆ ಕಾರಣಕ್ಕೆ 42 ರಿಂದ 45 ದಿವಸದಲ್ಲಿ ಇದನ್ನು ಭೂಮಿಗೆ ಸೇರಿಸಬೇಕು ಅಂತಲೇ ಒಂದು ಏನು ವಿಧಾನ. ಅದನ್ನು ಅಳವಡಿಸ್ಕೊಂಡ್ರೆ ಖಂಡಿತವಾಗೂ ಸಾರಜನಕದ ಕೊರತೆನ ನೀಗಿಸ್ಕೋಬೋದು ಸರ್. ಸರ್ ನಾಟಿ ಮಾಡೋಕ್ಕೆ ರೆಡಿನಾ ಇದು? ಸರ್ ಈಗ 11-12 ದಿವಸ ಆಗಿದೆ ಸರ್ ಈ ಪೈರಿಗೆ. ಇದು ನಮ್ಮ ದೇಸಿ ತಳಿ ರಾಜಮುಡಿ ವೆರೈಟಿ. ಇದು ಇನ್ನು ಹೆಚ್ಚು ಕಡಿಮೆ 25 ರಿಂದ 27 ದಿವಸದಲ್ಲಿ ನಾಟಿ ಮಾಡ್ತೀವಿ ಸರ್. ಈ ಪೈರಿಗೆ 27 ದಿವಸ ವಯಸ್ಸಾದ ನಂತರ ಇದನ್ನು ನಾಟಿ ಮಾಡುವಂಥದ್ದು. ಇದು ಇಲ್ಲೇ ಇರೋ ಹೆಚ್ಚು ಕಡಿಮೆ ನಮ್ಮ ಏನು ಗದ್ದೆ ಇದೆಯೋ ಈ ಒಂದು ಕಾಲು ಎಕರೆಗೆ ಆಗುವಷ್ಟು ಪೈರನ್ನ ಈಗ ಆಲ್ರೆಡಿ ಬೆಳೆಸ್ಕೊಂಡಿದ್ದೀವಿ, ನರ್ಸರಿ ಮಾಡಿ ಇಟ್ಟಿದ್ದೀವಿ. ಇನ್ನು ಎಲ್ಲ ಗದ್ದೆ ನಾಟಿಗೆ ಏನು ಪ್ರಿಪ್ರೇಷನ್ ಮಾಡ್ಕೋಬೇಕಾಗಿದೆ. ಇನ್ನು ಪ್ರಾರಂಭ ಸರ್ ಇದು ಕೆಲಸ. ಇದನ್ನೆಲ್ಲ ಬೆಳೆದ ಮೇಲೆ ನೈಸರ್ಗಿಕವಾಗಿ ಇದು ಬೆಳೆಯುವಂಥದ್ದು ಇವೆಲ್ಲ ಅಲ್ವಾ ಸರ್? ಇದನ್ನು ನೀವು ಆದಮೇಲೆ ಉಳುಮೆ ಮಾಡುವಂಥದ್ದು ಅಲ್ವಾ? ಹೌದು. ಇದು ಈ ಕಳೆ ಎಲ್ಲವನ್ನು ಬೆಳೆಸ್ಕೊತೀವಿ ಸರ್. ಬೆಳೆಸ್ಕೊಂಡ ನಂತರ ಇದನ್ನ ಏನು ಮಾಡ್ತೀವಿ ಅಂದರೆ ಹಂಗೆ ಭೂಮಿಗೆ ಮಲ್ಚ್ ಮಾಡಿ ಸೇರಿಸ್ತೀವಿ. ಅದನ್ನು ಸೇರಿಸ್ಕೊಂಡ ನಂತರ ಅದು ಭೂಮಿಲಿ ಕೊಳೆಯುತ್ತೆ. ಕೊಳೆತಿದ್ದೆ ಗೊಬ್ಬರ ಆಗುತ್ತೆ. ಅದೇ ಗೊಬ್ಬರ ಆಗುತ್ತೆ. ಅದೇ ಗೊಬ್ಬರ, ಅದೇ ಸಾವಯವ ಗೊಬ್ಬರ. ಅದೇ ಸಾವಯವ ಗೊಬ್ಬರ. ಎಲ್ಲವೂ ಅಷ್ಟೇ ಸರ್. ಈ ಭೂಮಿಲಿ ಇರುವಂಥದ್ದೆಲ್ಲವೂ ಎಲ್ಲೂ ಹೊರಗಡೆ ಏನಕ್ಕೂ ವೇಸ್ಟ್ ಮಾಡಲ್ಲ. ಇದೆಲ್ಲವನ್ನು ಪರಿಪೂರ್ಣವಾಗಿ ಭೂಮಿಗೆ ಸೇರಿಸ್ತೀವಿ ಬಿಡೋದು. ಆದರೆ ಶೀತ ಆದ ಕಾರಣಕ್ಕೆ ನಾವು ಸಾಣಬೇಕಾಗಿಲ್ಲ. ಆದ್ರೂ ಇಲ್ಲಿ ನ್ಯಾಚುರಲ್ ಆಗಿ ಬಂದಿರುವಂಥ ಕಳೆನೇ ಮತ್ತೆ ಭೂಮಿಗೆ ಮಲ್ಚ್ ಮಾಡ್ತೀವಿ. ಎಲ್ಲವೂ ವಿಪರೀತ ಕಳೆ ಬೆಳೆದಿರುವಂಥದ್ದು ಸರ್. ಹೀಗೆ ಬನ್ನಿ.
ಸರ್ ಇದು ಬೆಟ್ಟದ ನೆಲ್ಲಿ ಅಲ್ಲ? ಹೌದು ಹೌದು ಸರ್ ಸರಿ ಇದು ಸರ್. ಬೆಟ್ಟದಲ್ಲಿ ಹಾಂ ಸರ್, ಎಷ್ಟು ಗಿಡಗಳಿದ್ದಾವೆ ಸರ್ ಇದು? ನಮ್ಮಲ್ಲಿ ಒಂದು 5-6 ಗಿಡ ಇದೆ ಅಷ್ಟೇ 5 ಗಿಡಗಳು. ಹಾಂ. ಹಾಗೆ ಇದನ್ನು ಕೂಡ ಒಳ್ಳೆ ಡಿಮ್ಯಾಂಡ್ ಇರುವಂಥದ್ದು ಸರ್. ಇದರಲ್ಲಿ ಒಂದು 63 ಪೋಷಕಾಂಶಗಳಿದ್ದಾವೆ ಸರ್. ಹಾಂ. ಹಾಗಾಗಿ ಇದಕ್ಕೆ ಒಳ್ಳೆ ಡಿಮ್ಯಾಂಡ್ ಇದೆ. ಹಂಗೆ ಇದನ್ನು ಆರ್ಗ್ಯಾನಿಕ್ ಶಾಪ್ಸ್ ಅವರು ಬಂದು ಖರೀದಿ ಮಾಡಿ ಹೋಗ್ತಾರೆ ಸರ್. ಇದು ಎಷ್ಟಕ್ಕೆ ಆಗುತ್ತೆ ಸರ್ ನಿಮಗೆ? ಈ ಹೆಚ್ಚು ಕಡಿಮೆ ಒಂದು ವರ್ಷದಲ್ಲಿ ಒಂದು 50ರಿಂದ 60 kg ಅಷ್ಟು ಸಿಗ್ತದೆ. ಡಿಮ್ಯಾಂಡ್ ಇದೆಯಲ್ಲ ಇದು? Demand ಸೇಲ್ ಇದೆ ಮಾಡ್ತೀರಲ್ಲ? ಸರ್, ಒಳ್ಳೆ ಡಿಮ್ಯಾಂಡ್ ಇದೆ, ಸೇಲ್ ಮಾಡ್ತೀವಿ ಸರ್. ಅವರೇ ಕೆಲವರೆಲ್ಲ ಬಂದು ತಗೊಂಡು ಹೋಗ್ತಾರೆ, ಇನ್ನು ಕೆಲವು ನಾವೇ ಹೆಚ್ಚುವರಿ ಆದರೆ ನಾವೇ ಅದನ್ನ ಮಾರ್ಕೆಟಿಗೆ ಕೊಡ್ತೀವಿ ಸರ್. ಕಾಫಿ ನೋಡಿ ಸರ್, ಇದು ತೆಗೆದಾಕ್ತೆ. ಕಾಫಿ ತೆಗೆದಾಕಿದ್ರಾ? ಇದೆಲ್ಲ ತೆಗೆದಾಕಿರೋದು, ಅದನ್ನು ಹಾಗೆ ಒಂದು 10-20 ಗಿಡ ಬಿಟ್ಟಿದ್ದೆ ಸರ್. ತೆಂಗಿನ ಮರಗಳು ಎಷ್ಟಿದ್ದಾವೆ ತೋಟದಲ್ಲಿ? ತೆಂಗಿನ ಮರ ಹೆಚ್ಚು ಕಡಿಮೆ ಒಂದು 75ರಿಂದ 80 ಗಿಡ ಇದೆ ಸರ್. 80 ಮರಗಳಿದೆ. ಎಲ್ಲ ಎಷ್ಟು ವರ್ಷ ಆಯಿತು? ಇದಕ್ಕೆ ಹೆಚ್ಚು ಕಡಿಮೆ ಒಂದು 23 ವರ್ಷ ಸರ್. 23 ವರ್ಷ. ನಾನು ಬಂದು 1 ವರ್ಷಕ್ಕೆ ನಟ್ಟಿದ್ದು. ನಾನು ಅಗ್ರಿಕಲ್ಚರ್ಗೆ ಬಂದು 25 ವರ್ಷ ಆಗಿದೆ. ಸರ್ ಇದೇನು ಸರ್ ಇದು? ಸರ್ ಇದು ಅಜೋಲಾ ಸರ್. ಅಜೋಲಾ. ಹಾಂ ಹಾಂ ಅಂತ ಹೇಳಿದ್ರೆ ಅಜೋಲಾ ಹಾಂ. ಇದನ್ನು ಹೆಚ್ಚಾಗಿ ದನಗಳಿಗೆ ಮೇವಾಗಿ ಬಳಸ್ಬೋದು ಸರ್. ದನಗಳಿಗೆ ಮೇವಾಗಿ ಬಳಸ್ಬೋದು. ಅದ್ರ ಜೊತೆಗೆ ಗದ್ದೆಗೆ ಹಾಂ ಹಾಂ ಗದ್ದೆಗೆ ಇದಕ್ಕೆ ಬಿಡ್ಬೋದು ಸರ್. ಏನು ನಮಗೆ ಕಳೆ ನಿಯಂತ್ರಣ ಮಾಡಲಿಕ್ಕೆ, ಅದ್ರ ಜೊತೆಗೆ ಸಾರಜನಕನ ಸಪ್ಲೈ ಮಾಡಲಿಕ್ಕೆ. ಸಾರಜನಕ ಯಾವ ರೀತಿ ಸಪ್ಲೈ ಮಾಡುತ್ತೆ ಅಂದರೆ, ಇದು ನಾಟಿಯಾದ 1-1.5 ದಿವಸಕ್ಕೆ ಇದನ್ನು ಭೂಮಿಗೆ ಬಿಡ್ತೀವಿ ಸರ್. ಒಂದು 2 ಅಂಗುಲ ನೀರು ಕಟ್ಟಿಬಿಟ್ಟು ಗದ್ದೆಗೆ ಇದನ್ನು ಗದ್ದೆಗಳಿಗೆ ಒಂದೊಂದು ಹಿಡಿ ಇದು ನೀರಲ್ಲಿ ಹಾಕಿದ್ರೆ ಅದು 1 ವಾರದಲ್ಲಿ ಸಂಪೂರ್ಣ ಕವರ್ ಆಗ್ತದೆ. ಅದ್ರ ಜೊತೆ ಸೂರ್ಯನ ಬೆಳಕಿನಲ್ಲಿ ಬರುವಂಥ ನೈಟ್ರೋಜನ್ನ ಕಾನ್ಸಂಟ್ರೇಟ್ ಮಾಡಿ ಏನು ಬೆಳೆಗಳಿಗೆ ಸಪ್ಲೈ ಕೊಡುತ್ತೆ ಸರ್. ಹಾಗೆಯೇ ಕಳೆ ನಿಯಂತ್ರಣವೂ ಕೂಡ ಕೆಲಸ ಮಾಡುತ್ತೆ. ಎರೆಹುಳುಗಳು ಸರ್ ಇದು. ಇಲ್ಲಿ ನಮ್ಮಲ್ಲೇ ಎರೆ ಗೊಬ್ಬರಗಳನ್ನ ಏನು ತಯಾರಿಕೆ ಮಾಡ್ಕೊತೀವೋ ನಮ್ಮಲ್ಲೇ ಎರೆಹುಳುಗಳು ಸಿಗ್ತವೆ ಸರ್. ಈ ಎರೆಹುಳು ಮಾರಾಟ ಕೂಡ ಮಾಡ್ತೀನಿ ಸರ್. 250ರಿಂದ 300 ರೂಪಾಯಿ ಪರ್ ಕಿಲೋ ಇರ್ತದೆ. ಸುಮಾರು ಜನ ಬಂದು ತೊಗೊಂಡೋಗ್ತಾರೆ. ಇನ್ನು ಕೆಲವರಿಗೆ ನಾವೇ ಡೆಲಿವರಿ ಕೊಡ್ತೀವಿ ಸರ್. ಹಾಂ, ಇದರದ್ದು ವಿಶೇಷತೆ ಏನು ಅಂದರೆ ವರ್ಷ ಪೂರ್ತಿ ಕಾಯಿ ಇರ್ತದೆ. ವರ್ಷ ಪೂರ್ತಿ ಕಾಯಿ? ವರ್ಷ ಪೂರ್ತಿ ಇರ್ತದೆ. ಹಾಂ ಹಾಂ. ಯಾವಾಗಲೂ ಇದರಲ್ಲಿ ಕಾಯಿ ಇಲ್ಲ ಅನ್ನೋ ಹಾಗಿಲ್ಲ. ಅದಕ್ಕೆ ಕಾರಣ ಒಂದು, ಈ ಗಿಡಕ್ಕೆ ಒಂದು ತಾಮ್ರದ ತಂತಿನ ಸುತ್ತಿದ್ವಿ. ತಾಮ್ರದ ತಂತಿನ ಸುತ್ತಿದ್ರೆ ಅದು ಒಳಗಡೆ ಸೇರ್ಕೊಂಡ್ಬಿಡುತ್ತೆ, ಆದರೆ ಅದು ವರ್ಷ ಪೂರ್ತಿ ಕಾಯಿಗಳನ್ನ ಕೊಡ್ತಿರ್ತದೆ. ಹಾಗೆ ಇದೊಂದು ವಿಶೇಷತೆ ಸರ್. ತಾಮ್ರದ ತಂತಿ ಸುತ್ತೋದ್ರಿಂದ ಏನು ವರ್ಷ ಪೂರ್ತಿ ಹಣ್ಣು ಇರೋ ಥರ ನೋಡ್ಕೋಬೋದು ಸರ್. ಇದು ಮರಗೆಣಸು ಕಡ್ಡಿ ಸರ್. ಮರಗೆಣಸು. ಇದು ಮರಗೆಣಸು. ಇನ್ನೂ ನೆಡಬೇಕು ಇದು? ಇದನ್ನ ಏನು ಮಾಡ್ತೀವಿ ಅಂದರೆ ನಾಟಿ ಮಾಡ್ತೀವಿ ಸರ್. ಇದೆಲ್ಲ ಸ್ವಲ್ಪ ಶೀತ ತೇವಾಂಶ ಕಡಿಮೆ ಆದಮೇಲೆ ಇದನ್ನು ಉಳುಮೆ ಮಾಡಿಕೊಂಡು ಇದನ್ನು ನಾಟಿ ಮಾಡ್ತೀವಿ ಸರ್. ಇದು ವಾರ್ಷಿಕ ಬೆಳೆ ಸರ್. ವಾರ್ಷಿಕ ಬೆಳೆ 8 ತಿಂಗಳ ನಂತರ ಕೀಳ್ಬೋದು. ಆದರೆ 8ರಿಂದ 12 ತಿಂಗಳವರೆಗೂ ಸಮಯ ಇದೆ. ಅಂದರೆ ನೆರಳಲ್ಲೂ ಕೂಡ ಬರುತ್ತದೆ ಸರ್ ಇದು. ಹಾಗಾಗಿ ಇದೊಂದು ಮಿಶ್ರ ಬೇಸಾಯಕ್ಕೆ ಒಳ್ಳೆ ಬೆಳೆ. ಇದು ಪಲಾವು ಎಲೆ ಸರ್. ಹಾಂ ಹಾಂ ಹಾಂ. ಏನು ಸರ್ ಇದು? ಸರ್ ಇದು ಆ್ಯಕ್ಚುಲ್ ಬಂದು ಜೀವಾಮೃತ ತೊಟ್ಟಿ. ಇದನ್ನು ಈಗ ಸದ್ಯದಲ್ಲಿ ಬಳಕೆ ಮಾಡಿಲ್ಲ. ಹಾಂ ಹಾಂ. ಇದು ನೋಡಿ, ಇದೆಲ್ಲ ಗೊಬ್ಬರ ಆಗಿರುವಂಥದ್ದು ಸರ್. ಇದು ಏನು ವೇಸ್ಟ್ ಬಂದ್ರೂ ನಮ್ಮ ಭೂಮಿದು ಸೌದೆ ಇರ್ಬೋದು, ಕಸ ಕಡ್ಡಿ ಎಲ್ಲವನ್ನು ತಂದು ಇದಕ್ಕೆ ಹಾಕ್ತೀವಿ. ಇದರಲ್ಲಿ ಉತ್ಪಾದನೆ ಅಂತ ಆಗುವಂಥ ಗೊಬ್ಬರಗಳನ್ನ ತಂದು ಜಮೀನಿಗೆ ಬಳಸ್ಕೊತೀವಿ ಸರ್. ಇದು ವೇಸ್ಟ್ ತೊಟ್ಟಿ. ಜಸ್ಟ್ ಏನೇ ಸಿಕ್ಕಿದ್ರು ಅಂತಂದು ಇದಕ್ಕೆ ಡ್ರೈ, ಇದೇನು ತೇವಾಂಶ ಏನು ಇರೋದಿಲ್ಲ, ಇದಕ್ಕೆ ಡ್ರೈ ಹಾಕಿ ಇದರಲ್ಲಿ ಬಂದಂಥ ಗೊಬ್ಬರನ ಜಮೀನಿಗೆ ಬಳಸ್ಕೊತೀವಿ. ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಕಪ್ಪನಪ್ಪ HN, ಹುಲ್ಸೆ ಗ್ರಾಮ ಸರ್, ಕುಶಾಲನಗರ ಹೋಬಳಿ. ತಾಲೂಕು ಕುಶಾಲನಗರ ತಾಲೂಕು ಸರ್. ನೀವು ಸಾವಯವ ಕೃಷಿಕರು. ನಿಮಗೆ ಎಷ್ಟು ಜಮೀನಿದೆ? ಎಷ್ಟು ಎಕರೆಯಲ್ಲಿ ನೀವು ತೋಟದ ಬೆಳೆಯನ್ನು ಬೆಳೀತೀರಿ ನೀವು ಸಾವಯವ ಕೃಷಿಯಲ್ಲಿ? ಆ ರೀತಿ ಗದ್ದೆ ಎಷ್ಟು ಎಕರೆ ಇದೆ? ಇದನ್ನೆಲ್ಲ ಸಂಕ್ಷಿಪ್ತವಾಗಿ ಹೇಳಿ ಸರ್ ನೀವು. ಸರ್, ನನಗೆ 4.5 ಎಕರೆಯಷ್ಟು ಜಮೀನು ಜಾಸ್ತಿ ಇದೆ. ಆದರೆ ಸಾವಯವ ಕೃಷಿನಲ್ಲಿ 4.5 ಎಕರೆನ ಅಳವಡಿಸ್ಕೊಂಡಿದ್ದೀನಿ. ಇದೆಲ್ಲ ಸರ್ಟಿಫೈಡ್ ಲ್ಯಾಂಡ್. ಸರ್ಟಿಫಿಕೇಶನ್ KSOC ಇಂದ ಸರ್ಟಿಫಿಕೇಟ್ ಆಗಿರುವಂಥ ಲ್ಯಾಂಡ್ ಇದು. ಇದರಲ್ಲಿ ಸುಮಾರು ಒಂದು 15ರಿಂದ 16 ವೆರೈಟಿ ಕ್ರಾಪ್ಗಳಿದೆ. ಅದರ ಜೊತೆಗೆ ಹೈನುಗಾರಿಕೆ ಇದೆ. ಇದರಲ್ಲಿ ಹೆಚ್ಚು ಒತ್ತನ್ನು ನಾನು ಭತ್ತಕ್ಕೆ ಕೊಡ್ತೀನಿ. ಅದರಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ತೆಂಗು, ಅಡಿಕೆ, ಬಾಳೆ,
ಇದೆಲ್ಲ ಇದೆ. ಮತ್ತು ಗೆಡ್ಡೆ ಗೆಣಸುಗಳಲ್ಲಿ ಮರಗೆಣಸು, ಸುವರ್ಣಗೆಡ್ಡೆ ಮತ್ತು ಕೆಸುವಿನಗೆಡ್ಡೆ ಇರ್ತದೆ. ಇದೆಲ್ಲ ಅಂತರ ಬೆಳೆಯಾಗಿ ಬೆಳೆಯುವಂಥದ್ದು. ಈ ತೋಟಗಾರಿಕೆ ಬೆಳೆಗಳಲ್ಲಿ ಈ ತೆಂಗು ಮತ್ತು ಅಡಿಕೆ ಒಳಗೆ ಈ ಗೆಡ್ಡೆ ಗೆಣಸುಗಳನ್ನ ಬೆಳೆಯುವಂಥದ್ದು. ಹಾಗೆ ಅದರ ಜೊತೆಗೆ ಭತ್ತದಲ್ಲಿ 3-4 ವೆರೈಟಿ ಭತ್ತಗಳನ್ನ ಬೆಳೆಯುವಂಥದ್ದು. ಭತ್ತದಲ್ಲಿ ಯಾವ ರೀತಿ ಬೆಳಿತೀರಾ ನೀವು? ಭತ್ತನ ಆಗಲೇ ಹೇಳ್ದಂಗೆ 3-4 ವೆರೈಟಿ. ಅದರಲ್ಲಿ ನಮ್ಮ ದೇಸಿ ತಳಿಗಳಿಗೆ ಹೆಚ್ಚಿನ ಒತ್ತನ್ನು ಕೊಡ್ತೀನಿ ನಾನು. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಸಿ ತಳಿ ಭತ್ತಗಳಲ್ಲಿ ಬೇಕಾದಷ್ಟು ಪ್ರೋಟೀನ್ಸ್, ವಿಟಮಿನ್ಸು ನಮಗೆ ಸಿಗೋದ್ರಿಂದ, ಎಸ್ಪೆಷಲಿ ಬಿ ವಿಟಮಿನ್ ಕೊರತೆಯಿಂದ ಎಷ್ಟೋ ಜನ ಸಾಯ್ತಿದ್ದಾರೆ. ಆದರೆ ಅದನ್ನು ಮುಕ್ತಾಯ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡೆ ನಾವು ದೇಸಿ ತಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು, ಅದರಲ್ಲೂ ಪಾಲಿಶ್ ಮಾಡದೇ ಇರೋದಕ್ಕಿಂತ ನಾವು ಪ್ರೋಸೆಸ್ ಮಾಡಿ ಮಾರಾಟ ಮಾಡಲಿಕ್ಕೂ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಹೆಚ್ಚಿನದಾಗಿ ನಾವು 1.5 ಎಕರೆ ಗದ್ದೆನಲ್ಲಿ ನಮ್ಮ ದೇಸಿ ತಳಿಗಳಾದ ರಾಜಮುಡಿ, ಬರ್ಮಾ ಬ್ಲಾಕ್, ಮತ್ತು ಇತರೆ ರತ್ನಚೂಡಿ ಇರ್ಬೋದು, ನವರ ಇರ್ಬೋದು, ಈ ಥರದ ಭತ್ತಗಳನ್ನ ಬೆಳೆಸೋದಕ್ಕೆ ಹೆಚ್ಚಿನ ಒತ್ತು ಕೊಡ್ತೀವಿ. ಅದರಲ್ಲಿ ನಿಮಗೆ ಎಷ್ಟು ಇಳುವರಿ ಸಿಗುತ್ತೆ ಅಂತ ಹೇಳ್ತೀರಾ? ಅದೇ ಸರ್, ಈಗ ನಾವು ನಮ್ಮ ಮೆಥಡ್ನಲ್ಲಿ ಈಗ ಮೊದಲು ಕನ್ವರ್ಟ್ ಆಗೋದಕ್ಕಿಂತ ಮುಂಚೆ ತುಂಬ ಕಡಿಮೆ ಇತ್ತು. ಆದರೆ ಸಂಪೂರ್ಣವಾಗಿ ಕನ್ವರ್ಟ್ ಆದ ನಂತರ ನಮ್ಮ ಏನು ಜಮೀನಿನಲ್ಲಿ ರಾಜಮುಡಿ ಬಂದರೆ 1.5 ಎಕರೆಗೆ 35 ಕ್ವಿಂಟಲ್ವರೆಗೂ ಇಳುವರಿ ತೊಗೊಂಡಿದ್ದೀವಿ ಲಾಸ್ಟ್ ಇಯರು, ಬಿಫೋರ್ ಲಾಸ್ಟ್ ಇಯರ್ ಕೂಡ. ಬ್ಲ್ಯಾಕ್ ರೈಸ್ ಆದರೆ 20-22 ಕ್ವಿಂಟಲ್ವರೆಗೂ ಬರುತ್ತೆ. ಆದರೆ ಅದು ವರ್ಕೌಟ್ ಆಗುತ್ತೆ, ಇಲ್ಲಿ ರೇಟಲ್ಲಿ ಮ್ಯಾನೇಜ್ ಆಗುತ್ತೆ. ಹೆಂಗೆ ಅಂತ ಹೇಳಿದ್ರೆ, ರಾಜಮುಡಿಗೆ 4,000 ರೂಪಾಯಿ ರೇಟ್ ಸಿಕ್ಕಿದ್ರೆ, ಬರ್ಮಾ ಬ್ಲಾಕಲ್ಲಿ ಬ್ಲಾಕ್ ರೈಸಿಗೆ ಬಂದರೆ 5,000 ರೂಪಾಯಿವರೆಗೂ ಇರ್ತದೆ. ಮತ್ತು ಅದನ್ನು ನಾವು ಪ್ರೋಸೆಸ್ ಮಾಡಿ ಮಾರೋದ್ರಿಂದ ಅದು 1 kgಗೆ 140-150 ರೂಪಾಯಿಗೆ ನಾವು ಕೊಡ್ತೀವಿ, ಹೋಲ್ಸೇಲ್ ರೇಟು. ಎಷ್ಟು ಕ್ವಿಂಟಲ್ ಆಗುತ್ತೆ ಸರ್ ನಿಮಗೆ 1.5 ಎಕರೆಯಲ್ಲಿ? 1.5 ಎಕರೆನಲ್ಲಿ ನಮಗೆ ಇದು ಬ್ಲಾಕ್ ರೈಸ್ ಬಂದರೆ ಹೆಚ್ಚು ಕಡಿಮೆ 25 ಕ್ವಿಂಟಲ್ 28 ಕ್ವಿಂಟಲ್ವರೆಗೂ ಬರುತ್ತೆ. ನಿಮಗೆ ಮಾಹಿತಿ ಹೇಗೆ ನೀವು ಪಡ್ಕೊಳ್ಳೋದು ನೀವು? ನನಗೆ ಬೇಕಾದಂಥ ಮಾಹಿತಿಗಳು ಕೆಲವೊಂದು ತರಬೇತಿಗಳಿಗೆ ಅಟೆಂಡ್ ಆಗ್ತೀನಿ. ಜೊತೆಗೆ ಅಧ್ಯಯನ ಪ್ರವಾಸಗಳು, ಇಲಾಖೆ ಇರ್ಬೋದು, KVK ಇರ್ಬೋದು, ಇವರೆಲ್ಲ, ಮತ್ತು ಏನು ಪ್ರಗತಿಪರ ಕೃಷಿಕರು, ನಮ್ಮಂತೆ ಇರುವಂಥ ಪ್ರಗತಿಪರ ಕೃಷಿಕರು ರಾಜ್ಯದಾದ್ಯಂತ ಇದ್ದಾರೆ. ಅವರೆಲ್ಲರ ಸಂಪರ್ಕ ನನಗಿದೆ. ಸಾಧಾರಣವಾಗಿ ಹೆಚ್ಚಿನ ಈ ನಮ್ಮ ಹಿರಿಯ ಸ್ನೇಹಿತರುಗಳಿದ್ದಾರೆ, ಅಂಥವ್ರು ಸ್ವಲ್ಪ ಮಾಹಿತಿ ಕೊಡ್ತಾರೆ. ಮತ್ತು ಮೇಳಗಳಲ್ಲಿ ಹೆಚ್ಚಾಗಿ ಭಾಗವಹಿಸೋದ್ರಿಂದ ಅದು ನಮಗೆ ಸ್ವಲ್ಪ ಈ ಹೆಚ್ಚಿನದಾಗಿ ಏನಾದರೂ ಹೊಸತನ ಇದ್ದರೆ ಅಳವಡಿಸ್ಕೊಳ್ಳಲಿಕ್ಕೆ ಅನುಕೂಲ ಆಗಿದೆ. ಸರ್, ಕೊನೆಯದಾಗಿ ಈ ಸಾವಯವ ಕೃಷಿ ಮಾಡುವಂಥ ಆಸಕ್ತರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಜವಾಗ್ಲೂ ಸಾವಯವ ಕೃಷಿನಲ್ಲಿ ಒಳ್ಳೆ ಭವಿಷ್ಯ ಇದೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿವರೆಗೂ ಕೆಮಿಕಲ್ನ ನಾವು ತಿನ್ನೋದಲ್ಲದೆ ಜನರಿಗೆ ತಿನ್ನಿಸಿದ್ದಾಗಿದೆ. ಆದರೆ ನಾವು ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಬೇಕಾಗಿರೋ ಕಾರಣಕ್ಕೆ ಸಾಧ್ಯ ಆದಷ್ಟು ನೀವು ಸಾವಯವ ಕೃಷಿಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗಿ ಎಲ್ಲರಲ್ಲೂ ಮನವಿ ಮಾಡ್ತೀನಿ. ಯಾಕೆಂದರೆ ಇವತ್ತು ಗೊತ್ತಾಗ್ತಾ ಇದೆ ಸಮಾಜದಲ್ಲಿ ಏನಾಗ್ತಾ ಇದೆ, ಮಣ್ಣಿನ ಸಮಸ್ಯೆಗಳು ಎಷ್ಟಿದ್ದಾವೆ ಅನ್ನೋದೆಲ್ಲ ಗೊತ್ತಾಗ್ತಿದೆ. ಆದ ಕಾರಣಕ್ಕೆ ನಮ್ಮ ಯುವ ಮಿತ್ರ ರೈತರುಗಳಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಸಾಧ್ಯ ಆದಷ್ಟು ಸಾವಯವ ಕೃಷಿನ ಅಳವಡಿಸ್ಕೊಂಡು ನಿಜವಾಗ್ಲೂ ಸಕ್ಸಸ್ನ ಕಾಣ್ಬೋದು. ಏನು ಇದರಿಂದ ಸಾವಯವ ಕೃಷಿಯಿಂದ ಏನು ನಷ್ಟ ಹೊಂದುವಂಥದ್ದು ಏನೂ ಇಲ್ಲ. ಸ್ವಲ್ಪ ತಾಳ್ಮೆ ಬೇಕು ಅಷ್ಟೇ. ತಾಳ್ಮೆ ಇದ್ದರೆ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗನ್ನಿಸ್ತು? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಚೆರಿಯಮನೆ ಇನ್ಫಾರ್ಮೇಷನ್ ಯೂಟ್ಯೂಬ್ ಡೆಸ್ಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ, ಬಾಯ್ ಬಾಯ್.